ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ ಜಿಎನ್. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ತದಿಗೆ ಉತ್ತರಾಭಾದ್ರ ನಕ್ಷತ್ರ ದಿನಾಂಕ 20-2-2026 ಶುಕ್ರವಾರ. ಮುಖ್ಯಾಂಶಗಳು. ಗುಬ್ಬಗೋಡಿನಲ್ಲಿ ಕಳ್ಳತನ. ಸುಧೀರ್ ಕುಮಾರ್ ಮುರೊಳ್ಳಿ ವಿರುದ್ಧ ಠಾಣೆಯಲ್ಲಿ ದೂರು. ಸುದ್ದಿಯ ವಿವರ. ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಯ ಗುಬ್ಬಗೋಡು ಬಳಿ ರೈತರೊಬ್ಬರ ಮನೆಯಲ್ಲಿ ಬುಧವಾರ ಮಧ್ಯಾಹ್ನ ಕಳ್ಳತನವಾದ ಘಟನೆ ನಡೆದಿದೆ. ಗುಬ್ಬಗೋಡಿನ ರೈತ ರವಿರಾಜ್ ಎಂಬುವವರ ಮನೆಯಲ್ಲಿ ಘಟನೆ ನಡೆದಿದ್ದು, ರವಿರಾಜ್ ಪಟ್ಟಣದಲ್ಲಿ ಎಂದಿನಂತೆ ಕೆಲಸ ನಿರ್ವಹಿಸಲು ತೆರಳಿದ್ದು, ಮನೆಯಲ್ಲಿ ಪತ್ನಿ ಕೆಲಸ ಮಾಡಲು ಮನೆಯ ಹಿಂಭಾಗ ಇದ್ದ ಸಂದರ್ಭದಲ್ಲಿ ಮನೆಯ ಒಳಗೆ ನುಗ್ಗಿದ ಕಳ್ಳರು ಒಳಗಿದ್ದ ಸುಮಾರು 10 ಲಕ್ಷ ಮೌಲ್ಯದ ಬಂಗಾರವನ್ನು ಕದ್ದೊಯ್ದಿದ್ದಾರೆ. ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿಯಾಗಿದ್ದು, ಕಳೆದ 2 ದಿನಗಳ ಹಿಂದೆ ಬಸ್ ನಿಲ್ದಾಣದ ಸಮೀಪದಲ್ಲಿ ವ್ಯಕ್ತಿಯೊಬ್ಬರು ಬೈಕನ್ನು ನಿಲ್ಲಿಸಿ ಬೆಂಗಳೂರಿಗೆ ಪ್ರಯಾಣಿಸಿದ್ದು, ವಾಪಸ್ ಬಂದು ನೋಡಿದಾಗ ಬೈಕ್ ಕಳ್ಳತನವಾಗಿರುವುದು ಗಮನಕ್ಕೆ ಬಂದಿರುತ್ತದೆ. ಪಟ್ಟಣದ ಆರ್ಷ ವಿದ್ಯಾ ಕೇಂದ್ರದ ಮುಂಭಾಗ ಮಹಿಳೆಯೊಬ್ಬರು ನಿಲ್ಲಿಸಿದ್ದ ಸ್ಕೂಟಿ ಕಳ್ಳತನವಾಗಿತ್ತು ಮತ್ತು ನೆಮ್ಮಾರ್ಕೆರೆ ಹಾಗೂ ಮೆಣಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಕಳ್ಳತನವಾದ ಬಗ್ಗೆ ವರದಿಯಾಗಿತ್ತು. ಆದರೆ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಲು ಅಸಮರ್ಥರಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ತೂರಿನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ರಾಜ್ಯ ಕಾಂಗ್ರೆಸ್ ವಕ್ತಾರರಾದ ಸುಧೀರ್ ಮುರೊಳ್ಳಿಯವರು ಮಾಡಿದ ಸುಳ್ಳು ಹಾಗೂ ಚಾರಿತ್ರ್ಯಹರಣ ಹೇಳಿಕೆಗಳನ್ನು ಖಂಡಿಸಿ ಶೃಂಗೇರಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸ್ಥಳೀಯ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಪಟ್ಟಣದ ಪ್ರವೇಶ ದ್ವಾರದಿಂದ ಪೆಟ್ರೋಲ್ ಬಂಕ್ವರೆಗೆ ರಸ್ತೆ ಹೊಂಡಗುಂಡಿಯಿಂದಾಗಿ ದುಸ್ತರವಾಗಿ ಪರಿಣಮಿಸಿದೆ. ಒಂದು ರೀತಿಯಲ್ಲಿ ರಸ್ತೆ ಸ್ಪೀಡ್ ಬ್ರೇಕರ್ಗಳಾಗಿವೆ. ವಾಹನ ಸವಾರರಿಗೆ ಅನಿವಾರ್ಯವಾಗಿ ನಿಧಾನಗತಿಯಲ್ಲಿ ಸಾಗಬೇಕಾಗಿದೆ. ಕಳೆದ 1 ವರ್ಷದಿಂದ ಈ ಭಾಗದಲ್ಲಿ ಡಾಂಬರ್ ಸಂಪೂರ್ಣ ಎದ್ದು ಹೋದ ಪರಿಣಾಮ ರಸ್ತೆ ಹೊಂಡಗುಂಡಿಗಳಾಗಿದೆ. ದ್ವಿಚಕ್ರ ವಾಹನ ಸಹಿತ ಕಾರು ಚಾಲಕರು ತ್ರಾಸಪಟ್ಟುಕೊಂಡು ತಮ್ಮ ವಾಹನವನ್ನು ಚಲಾಯಿಸಿಕೊಳ್ಳುವ ಅನಿವಾರ್ಯ ಸ್ಥಿತಿ ಇದೆ. ಈ ಭಾಗ ಬಿಟ್ಟರೆ ಇದರ ಮುಂದಿನ ರಸ್ತೆ ಸ್ಥಿತಿ ಪರವಾಗಿಲ್ಲ ಅನ್ನಬಹುದು. ಸಂಬಂಧಪಟ್ಟ ಇಲಾಖೆ ಹೊಂಡಗುಂಡಿಯಾದ ಈ ರಸ್ತೆಯನ್ನು ಯೋಗ್ಯ ಮಾಡಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶೃಂಗೇರಿ ಜಯಪುರ ರಸ್ತೆಯಿಂದ ಕಾಳಿಕಾಂಬ ದೇವಸ್ಥಾನ ಸಮೀಪದ ಪಟ್ಟಣ ಮುಖ್ಯ ರಸ್ತೆಗೆ ಇಳಿಜಾರು ರಸ್ತೆಯ ಒಂದು ಪಾರ್ಶ್ವದಲ್ಲಿ ವಿಪರೀತವಾಗಿ ಕುರುಚಲು ಗಿಡಗಳು ಬೆಳೆದು ಓಡಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇಳಿಜಾರು ರಸ್ತೆಯ ಚರಂಡಿ ಸೇರಿದಂತೆ ಪಕ್ಕದ ಧರೆಯಲ್ಲಿ ಲಂಟನ್ನಂತಹ ಕುರುಚಲು ಗಿಡಗಳು ಆಳೆತ್ತರ ಬೆಳೆದಿದ್ದು ರಸ್ತೆ ಕಡೆ ವಾಲಿಕೊಂಡು ಹಬ್ಬುತ್ತಿದೆ. ಇದರಿಂದಾಗಿ ರಸ್ತೆಯಲ್ಲಿ ಎದುರಿನಿಂದ ಬರುವ ವಾಹನಗಳು ಕಾಣದಷ್ಟು ದಟ್ಟವಾಗಿ ಹರಡಿದೆ. ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಸಂಚರಿಸುತ್ತಲೇ ಇರುತ್ತಾರೆ. ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸುವರೇ ಕಾದು ನೋಡಬೇಕಾಗಿದೆ. ಪಟ್ಟಣದ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಚಾಲಕ ಪ್ರಕಾಶ್ 55 ವರ್ಷ ಹೃದಯಾಘಾತದಿಂದ ಬುಧವಾರ ರಾತ್ರಿ ನಿಧನರಾದರು. ಅವರಿಗೆ ಪತ್ನಿ ಹಾಗೂ ಪುತ್ರಿ ಇದ್ದಾರೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ, ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448884331ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.